ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳುವುದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸೋ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಎಲ್ಲ ಜ್ಞಾನ ಕೊಟ್ಟು ನಡೆಸು. ಕೊನೆಯವರೆಗೂ ನಿನ್ನ ವಶದಲ್ಲಿಟ್ಟು ನನ್ನನ್ನು ಕಾಪಾಡು. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಹಿಮೆ ತಂದೆ, ಮಗ, ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ. ಪ್ರೈಸ್ ದ ಲಾರ್ಡ್. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು, ದೇವರಲ್ಲಿ ನೆಲೆಗೊಳ್ಳುವುದು, ಈ ವಿಷಯಕ್ಕೆ ಸಂಬಂಧಪಟ್ಟು ವಾಕ್ಯದಲ್ಲಿ ನೆಲೆಗೊಳ್ಳುವುದು, ಇವೆಲ್ಲ ಸಂಗತಿಗಳಿಗೆ ಸಂಬಂಧಪಟ್ಟು ಧ್ಯಾನಿಸ್ತಾ ಬಂದಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾವು ದೇವರಲ್ಲಿ ನೆಲೆಗೊಂಡರೆ ಏನು ನಮಗೆ ಆಶೀರ್ವಾದಗಳು ಉಂಟಾಗ್ತವೆ ಅಂತ ಹೇಳಿ ಇದನ್ನು ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಈಗ 91ನೇ ಕೀರ್ತನೆ ಆಧಾರದಲ್ಲಿ ಅಲ್ಲಿ ನೋಡಿ, ದೇವರಲ್ಲಿ ನೆಲೆಗೊಂಡವನು ಎಂಬ ಒಂದು ಸಂಪೂರ್ಣ ಸಂರಕ್ಷಣೆ ಹೇಗೆ ದೊರಕುತ್ತದೆ ಈ ಕೀರ್ತನೆ ಮೂಲಕ ನಾವು ಬಹಳವಾಗಿ ತಿಳ್ಕೊಳ್ಳುವ ಅಥವಾ ಓದುವ ಅಥವಾ ಪ್ರಾರ್ಥನೆ ಸಮಯದಲ್ಲಿ ಹೇಳುವ ಕೀರ್ತನೆ ಇದಾಗಿದೆ. ಇದಕ್ಕೆ ಸಂಬಂಧಪಟ್ಟು ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಕಳೆದ 4 ವಾಕ್ಯಗಳನ್ನು ನಾವು ಮುಗಿಸಿದ್ದೇವೆ. ಒಂದೊಂದು ವಾಕ್ಯದಲ್ಲಿ ಬಹಳ ಅರ್ಥಗರ್ಭಿತವಾದ ಚಿಂತನೆಗಳು ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಇವತ್ತು ನಾವು 2 ವಾಕ್ಯಗಳನ್ನು ಮುಖ್ಯವಾಗಿ ನೋಡೋಣ. ಒಂದು 5 ಮತ್ತು 6ನೇ ವಾಕ್ಯ. ಇಲ್ಲಿ ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ ಅಂತ ಹೇಳಿ ಇಲ್ಲಿ ಬಹಳ ಅಗತ್ಯವಾಗಿ ನಾವು ಸ್ವಲ್ಪ ಇಂಗ್ಲೀಷ್ ಭಾಷಾಂತರದಲ್ಲಿ ನೋಡಿದರೆ ರಾತ್ರಿ ಹೊತ್ತಿನ ಭಯ. ಈಗ ಇದು ಒಂದು ಹಂತದಲ್ಲಿ ನಮಗೆ ಈಗ ಅಷ್ಟೊಂದು ನಮಗೆ ಅನಿಸೋದಿಲ್ಲ. ಯಾಕೆಂದರೆ ಈಗ ನಾವು ಬಹಳ ಸುರಕ್ಷಿತವಾಗಿದ್ದೇವೆ. ಯಾಕೆಂದರೆ ಹಳೆಯ ಕಾಲದಲ್ಲಿ ಪ್ರಾಣಿಗಳು, ದರೋಡೆಕೋರರು, ವಿಷಜಂತುಗಳು, ಎಲ್ಲ ಸಂಗತಿಗಳಿಂದ ರಾತ್ರಿ ಮನುಷ್ಯನಿಗೆ ಒಂದು ಭಯದ ವಾತಾವರಣ ಇತ್ತು. ಮತ್ತು ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಸೈತಾನನ ಕೆಲವು ವಿಷಯಗಳನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಿದ. ಅಗ್ನಿಬಾಣಗಳ ವಿಷಯದಲ್ಲಿ, ಸೈತಾನನ ಬಾಣಗಳು, ಇದರ ವಿಷಯದಲ್ಲಿ ಕೂಡ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಈಗ ಮೊದಲು ನಾವು ರಾತ್ರಿಯಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಇಲ್ಲಿ 5ನೇ ವಾಕ್ಯ ನಾವು ನೋಡೋಣ. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ರಾತ್ರಿ ಹೊತ್ತಿನ ಭಯ ನೋಡಿ. ಒಂದು ಹಂತದಲ್ಲಿ ಜನರು ರಾತ್ರಿ ಹೊತ್ತು ಭಯದಲ್ಲಿ ಮಲಗ್ತಿದ್ದರು. ಭಯದ ವಾತಾವರಣ ಇತ್ತು. ಯಾಕೆಂದರೆ ಕಳ್ಳರು, ದರೋಡೆಕೋರರು, ಎಲ್ಲ ಪರಿಸ್ಥಿತಿಗಳಿದ್ದವು. ವೈರಿಗಳು ಅಥವಾ ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡೋದು, ಎಲ್ಲ ಸಂಗತಿಗಳು ಇದ್ದುದರಿಂದ ರಾತ್ರಿ ಹೊತ್ತಿನ ಭಯ ಜನರನ್ನು ಕಾಡುತ್ತಾ ಇತ್ತು. ಇದು ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟ ಇಸ್ರೇಲರಿಗೆ ಆ ಸಮಯದಲ್ಲಿ ಸಂಬಂಧಪಟ್ಟ ಕೀರ್ತನೆ. ಆಗ ಆ ಪ್ರಕಾರ ಕೀರ್ತನೆಗಾರನು ಇಲ್ಲಿ ಹೇಳ್ತಾ ಇದ್ದಾನೆ ಅನೇಕ ಸಂಗತಿಗಳ ಆ ಹಂತದಲ್ಲಿ. ಯಾವ ರಾತ್ರಿ ಹೊತ್ತು ನಾವು ದೇವರ ನಂಬಿಕೆ ಇಟ್ಟರೆ ಯಾವ ರೀತಿಯ ಭಯ ಇಲ್ಲದೆ ನಿಶ್ಚಿಂತವಾಗಿ ನಾವು ಮಲಗಬಹುದು ಅಂತ ಹೇಳಿ. ಇವತ್ತು ನಮಗೆ ಅಂಥ ಒಂದು ಪರಿಸ್ಥಿತಿ ಇಲ್ಲದಿರ್ಬೋದು, ಆದರೂ ಕೂಡ ಏನು ಕೂಡ ಸಂಭವಿಸಲಿಕ್ಕೆ ಸಾಧ್ಯ ಇದೆ. ರಾತ್ರಿ ಹೊತ್ತು ಭೂಕಂಪಗಳು, ಈ ಎಲ್ಲ ಸಂಗತಿಗಳು ನಡೆಯಬಹುದು, ಅದು ಕೂಡ ಸಾಧ್ಯ ಇದೆ. ಆದರೆ ನಾವು ಯಾವಾಗ ದೇವರಲ್ಲಿ ನೆಲೆಗೊಳ್ತೇವೋ ಆಗ ನಮಗೆ ಈ ಎಲ್ಲ ರೀತಿಯ ಭಯಗಳು ಇಲ್ಲದೆ ನಾವು ನಿಶ್ಚಿಂತವಾಗಿ ನಿದ್ದೆ ಮಾಡಬಹುದು. ಈಗ ಇದಕ್ಕೆ ಸಂಬಂಧಪಟ್ಟು ಕೆಲವು ವಾಕ್ಯಗಳನ್ನು ನಾವು ನೋಡೋಣ. ಮೊದಲನೇದಾಗಿ ಜ್ಞಾನೋಕ್ತಿ 3 ಅಲ್ಲಿ 24ರಿಂದ 26 ತನಕ 3 ವಾಕ್ಯಗಳನ್ನು ನಾವು ನೋಡೋಣ. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ. ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶಕ್ಕಾಗಲಿ
ನೀನು ಅಂಜುವುದೇ ಇಲ್ಲ. ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡ್ತಾನೆ. ನೋಡಿ, ಇಲ್ಲಿ ಜ್ಞಾನೋಕ್ತಿಯಲ್ಲಿ ಏನು ವಾಕ್ಯ ಹೇಳ್ತದೆ? ಯಾವುದಕ್ಕೂ ಪಕ್ಕನೆ ಬರುವ ಅಪಾಯಕ್ಕೆ. ಈಗ ರಾತ್ರಿ ಹೊತ್ತಿನ ಅಪಾಯ. ಈಗ ಹಳೆಯ ಕಾಲದಲ್ಲಿ ಕೆಲವು ಹಾವುಗಳು, ವಿಷಜಂತುಗಳಿಂದ ಕೂಡ ಅಪಾಯ ಬರ್ತಿತ್ತು. ಈಗ ಕೂಡ ನಮ್ಮ ಹಳ್ಳಿಗಳ ಮನೆಗಳಲ್ಲಿ ಭಾಳ ಅಷ್ಟೊಂದು ಭದ್ರತೆ ಇದ್ದ ಮನೆಗಳಿರಲಿಲ್ಲ. ಆಗ ಹುಲ್ಲಿನ ಚಾವಡಿಗಳು, ಅದರಿಂದ ಹಾವುಗಳು, ಈ ರೀತಿಯ ಎಲ್ಲ ಭಯ ಕಾಡ್ತಾ ಇತ್ತು. ಆದರೆ ಇಲ್ಲಿ ನೋಡಿ, ಜ್ಞಾನೋಕ್ತಿಯಲ್ಲಿ ಇಲ್ಲಿ ನಾವು ಏನು ನೋಡ್ತೇವೆ? ನೀನು ಮಲಗುವಾಗ ರಾತ್ರಿ, ಯಾವಾಗ ವ್ಯಕ್ತಿಗೆ ನೋಡಿ ಭಯ ಎಂಬುದು ರಾತ್ರಿ ಹೊತ್ತು ಜಾಸ್ತಿ. ಆದರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟಾಗ ನಮಗೆ ಯಾವ ಭಯ ಇರುವುದಿಲ್ಲ. ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುತ್ತಿ. ಯಾಕೆ? ನಮ್ಮ ಭರವಸೆ ದೇವರಲ್ಲಿ ಇದೆ. ಮತ್ತು ನಾವು ದೇವರಲ್ಲಿ ನೆಲೆಗೊಂಡವರು. ಪಕ್ಕನೆ ಬರುವ ಅಪಾಯಕ್ಕಾಗಿ ಯಾವುದೇ ರೀತಿಯ ಅಪಾಯ ನಾವು ಭಯಪಡುವ ಅಗತ್ಯವಿಲ್ಲ. ದುಷ್ಟರಿಗೆ ಸಂಭವಿಸುವ ನಾಶಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ನೋಡಿ, ದುಷ್ಟರಿಗೆ ಆದರೂ ಆ ಭಯ ಇರ್ಬೋದು. ಅನೇಕ ವ್ಯಕ್ತಿಗಳಿಗೆ ರಾತ್ರಿಯ ಸಾಹಿತ್ಯವೇ ಅಥವಾ ಏನಾದರೂ ಆಗ್ತದೆ ಎಂಬ ಭಯ ಇರ್ತದೆ. ಆದ್ದರಿಂದ ನಮಗೆ ಯಾವ ಭಯ ಇರುವುದಿಲ್ಲ. ಇದಕ್ಕೆ ಯಾವುದಕ್ಕೂ ನಾವು ಭಯಪಡುವ ಅಗತ್ಯ ಇಲ್ಲ. ಯಾಕೆ? ನೋಡಿ, ಇಲ್ಲಿ ಜ್ಞಾನೋಕ್ತಿಯಲ್ಲಿ ಏನು ಹೇಳ್ತದೆ? ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದಾನೆ. ಈಗ ನಮಗೆ ಭಯವಿಲ್ಲದೆ ನಾವು ಭರವಸೆಯಿಂದ ನಿದ್ರೆ ಮಾಡಲಿಕ್ಕೆ ನಮಗೆ ಆಧಾರ ಏನು? ದೇವರು. ನಮ್ಮ ದೇವರು ಕಾಪಾಡುವ ದೇವರಾಗಿದ್ದಾರೆ. ನಮ್ಮನ್ನು ಎಂದಿಗೂ ಕೈಬಿಡದ ದೇವರು. ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ದೇವರು ನಮ್ಮನ್ನು ಕಾಪಾಡುತ್ತಾರೆ ಎಂಬ ಒಂದು ಗಟ್ಟಿಯಾದ ಧೈರ್ಯ ನಮಗಿದೆ. ಇನ್ನೊಂದು ನಾವು ಯೆಶಾಯನ ಪ್ರವಾದನೆಯಲ್ಲಿ ನೋಡೋಣ. 54ನೇ ವಾಕ್ಯ, ಅಲ್ಲಿ 14 ಮತ್ತು 15ನೇ ವಾಕ್ಯ ನಾವು ನೋಡೋಣ. ನೀನು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ. ನಾಶನವು ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು. ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯ ಮಾಡಿದರೆ ಅದು ನನ್ನ ಅಪ್ಪಣೆಯಿಂದ ಅಲ್ಲ. ಯಾರು ನಿನ್ನ ಮೇಲೆ ವ್ಯಾಜ್ಯ ಮಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡಲ್ಪಡುವರು. ಕೇಳು. ನೋಡಿ, ಇಲ್ಲಿ ದೇವರು ಇಸ್ರಾಯೇಲ್ ವಿಷಯದಲ್ಲಿ ಮಾತಾಡುವಾಗ ಏನು, ಯಾವ ನಾಶನವು ನಿನ್ನ ಹೆದರಿಕೆ ನಿನಗಿಲ್ಲ. ದೇವರು ಕಾಪಾಡ್ತಾನೆ ಅಂತ ಹೇಳಿ ದೇವರು ಭರವಸೆ ಕೊಡುವ ದೇವರಾಗಿದ್ದಾರೆ. ನಾಶನವು ನಿನ್ನ ಹತ್ತಿರಕ್ಕೆ ಬಾರದು. ಯಾವ ರೀತಿಯ ತೊಂದರೆಗಳು ಬಾರವು. ಈಗ ನೋಡಿ, ಒಂದು ಸರಿಯಾದ ಚಿಂತನೆಯಲ್ಲಿ ನಾವು ಇವತ್ತು ವಿಶ್ವಾಸಿಗಳು, ನಮಗೆ ಮರಣದ ಭಯ ಇರಲಿಕ್ಕೆ ಯಾಕೆ ನಾವು ಮರಣಕ್ಕೆ ಭಯಪಡಬೇಕು? ಯಾವ ಕಾರಣ ಇಲ್ಲ. ನಮ್ಮಲ್ಲಿ ನಂಬಿಕೆ ಇಲ್ಲದಾಗ ಮಾತ್ರ ನಮಗೆ ಮರಣದ ಭಯ ಬರುತ್ತದೆ, ಅಥವಾ ನಾಶನದ ಭಯ. ಸಾಯಲಿಕ್ಕೆ ಉಂಟು. ನಾವು ಒಂದು ದಿವಸ ಇಲ್ಲಿ ನಮ್ಮದು ಒಂದು ಪ್ರಯಾಣ, ನಮ್ಮ ನಿತ್ಯ ವಾಸಸ್ಥಳ ಪರಲೋಕ ಅಂತ ದೇವರ ವಾಕ್ಯದಲ್ಲಿ ಎಷ್ಟು ಗಟ್ಟಿಯಾಗಿ ನಾವು ನಂಬುತ್ತೇವೆ. ಎಷ್ಟು ಸಾರಿ ವಾಕ್ಯದಲ್ಲಿ ಓದಿದ್ದೇವೆ. ಮತ್ತೆ ನಾವು ರಕ್ಷಣೆ ಹೊಂದಿದವರು ಯಾತಕ್ಕಾಗಿ? ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಕ್ರೂಜೆಯಲ್ಲಿ ಸತ್ತು ನಮ್ಮನ್ನು ಪರಲೋಕದ ಭಾಗ್ಯವನ್ನು ನಮಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ನಮಗೆ ಯಾವ ಮರಣದ ಭಯ ನಮ್ಮನ್ನು ಕಾಡಬಾರದು. ಅದಕ್ಕೆ ಥೆಸಲೋನಿಕದವರಿಗೆ ಪೌಲನು ಭಾಳ ಅಲ್ಲಿ, ನೀವು ಅನ್ಯರಂತೆ ದುಃಖಿಸಬೇಡಿರಿ ಮರಣಕ್ಕೆ ಸಂಬಂಧಪಟ್ಟಂತ ಹೇಳಿ. ನಾವು ಯಾರು ಕೂಡ ಭಯಪಡುವ ಅಗತ್ಯ ಇಲ್ಲ. ಅದಕ್ಕಾಗಿ ಪೌಲನು ಹೇಳ್ತಾನೆ, ನನಗೆ ಬದುಕಿದರೂ ಸತ್ತರೂ ಒಂದೇ ಅಂತ ಹೇಳಿ. ಪೌಲನ ನಂಬಿಕೆ ಹಂತದಲ್ಲಿ ಬೆಳ್ತಾ ಅವನು ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ದೇವರ ಮೇಲೆ ನಂಬಿಕೆ ಉಳ್ಳವನಾಗಿದ್ದ. ನಾವು ಕೂಡ ಆ ಹಂತದಲ್ಲಿ ಬೆಳೆಯೋರಾಗಬೇಕು. ನಾವು ಇನ್ನೊಂದು ವಾಕ್ಯ ನೋಡೋಣ. ಕೀರ್ತನೆಗೂ ಹೋಗುವ 4ನೇ ಕೀರ್ತನೆ 8ನೇ ವಾಕ್ಯ ನೋಡಿ. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು.
ಯಾಕೆಂದರೆ ಯೆಹೋವನೇ, ನಾನು ಯಾವ ಅಪಾಯವಿಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ. ನೋಡಿ, ಇಲ್ಲಿ ಕೀರ್ತನಕಾರರು ಏನು ಹೇಳ್ತಾನೆ, ದೇವರು ನಮ್ಮನ್ನು ಕಾಪಾಡ್ತಾನೆ, ಅದಕ್ಕೆ ಯಾವ ಭಯ ಇಲ್ಲದೆ ನಿಶ್ಚಿಂತನಾಗಿ ನಾನು ಮಲಗುವೆನು. ಯಾವ ಚಿಂತೆ ನನಗಿಲ್ಲ. ಯಾಕೆ? ದೇವರು ನಮ್ಮನ್ನು ಕಾಪಾಡ್ತಾನೆ. ಅದರಿಂದ ಬಹಳ ಅಗತ್ಯವಾಗಿ ನಾವು ಜನರು ಇಲ್ಲಿ ಈ ಕೀರ್ತನೆಗಳನ್ನು ನಾವು ಅನೇಕ ಬಾರಿ ಓದಿರ್ಬೋದು. ಈ ಒಂದೊಂದು ವಾಕ್ಯಗಳನ್ನು ನಾವು ಓದುವಾಗ ಈ ವಾಕ್ಯಗಳ ಮೂಲಕ ನಮ್ಮ ನಂಬಿಕೆ ದೃಢಪಟ್ಟು ನಾವು ದೇವರ ಈ ಭರವಸೆಯನ್ನು ದೃಢವಾಗಿ ನೆಲೆಗೊಳ್ಳುವವರಾಗಬೇಕು. ಆಗ ನಮಗೆ ಯಾವ ಚಿಂತನೆ ಇಲ್ಲ, ಆರಾಮದಾಯಕ ನಿದ್ದೆ ನಮಗೆ ಬರುವುದು. ಯಾವ ಚಿಂತೆ ಇಲ್ಲದಾಗ, ಯಾವ ಭಯ ನಮಗಿಲ್ಲದಾಗ. ಆದ್ದರಿಂದ ಆ ಹಂತಕ್ಕೆ ನಾವು ಬೆಳೆಯುವವರಾಗ್ತೇವೆ. ಇನ್ನೊಂದು ವಾಕ್ಯ ನಾವು ನೋಡೋಣ. ಈಗ 2ನೇ ಭಾಗ, ಅದರಲ್ಲಿ ನೋಡಿ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕು ಅಂತ ಬರೆದಿದೆ. ನಾವು ಇಂಗ್ಲಿಷ್ ಭಾಷಾಂತರದಲ್ಲಿ ನೋಡಿದರೆ ಅಲ್ಲಿ ಪ್ಲೇಗ್ ಅಂತ ಬರೆದಿದೆ. ರೋಗದ ವಿಷಯದಲ್ಲಿ ಪ್ರಸ್ತಾಪಿಸಲಾಗಿದೆ. ಹಗಲಲ್ಲಿ ಹಾರಿ ಬರುವ ಬಾಣಕ್ಕು, ಇಲ್ಲಿ ಕನ್ನಡದಲ್ಲಿ ಹಗಲಲ್ಲಿ ಹಾರಿ ಬರುವ ಬಾಣಕ್ಕು ಅಂದರೆ ಅಲ್ಲಿ ಈಗ ಹಗಲಲ್ಲಿ ಹಾರಿ ಬರುವ ಬಾಣಕ್ಕಂತ ಹೇಳುವಾಗ ಇಲ್ಲಿ ಅನೇಕ ಬಾರಿ ದೇವರ ವಾಕ್ಯದಲ್ಲಿ ಸೈತಾನನ ಅಗ್ನಿಬಾಣಗಳಿಗೆ ಪ್ರಸ್ತಾಪಿಸಲಾಗಿದೆ. ಇದನ್ನು ನಾವು ನೋಡ್ತೇವೆ. ಸೈತಾನನು ಮನುಷ್ಯರ ಮೇಲೆ, ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನಾವು ಬಹಳ ಅಗತ್ಯವಾಗಿ ನೋಡುವ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ನಾವು ಹೋಗೋಣ. ಅಲ್ಲಿ 16ನೇ ವಾಕ್ಯ ನೋಡಿ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಆದ್ದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ನೋಡಿ, ನಂಬಿಕೆ ಎಂಬ ಶಿರಸ್ಥಾನ ಅಥವಾ ನಂಬಿಕೆ ಎಂಬ ಗುರಾಣಿ. ಈಗ ಗುರಾಣಿ ಯಾವುದಕ್ಕೆ? ಹಳೆ ಕಾಲದಲ್ಲಿ ಯುದ್ಧ ಮಾಡುವವರಿಗೆ ಗೊತ್ತಿರ್ತದೆ. ಎದುರಾಳಿಯ ಬಾಣಗಳನ್ನು ತಡೆಯಲಿಕ್ಕೆ ಗುರಾಣಿಯನ್ನು ಉಪಯೋಗಿಸುತ್ತದೆ. ಈಗ ದೇವರ ವಾಕ್ಯದಲ್ಲಿ ನಾವು ಅನೇಕ ಬಾರಿ ನಾನು ಹೇಳಿದ್ದೇನೆ ನಿಮಗೆ, ಅನೇಕ ಸಂಗತಿಗಳು ಕೆಲವು ಜನರು ಅಲ್ಲಿ ಉಪಯೋಗಿಸುವ ವಸ್ತುಗಳು ಅಥವಾ ಜನರು ಮಾಡುವ ಕಾರ್ಯಗಳಿಗೆ ಹೋಲಿಕೆ ಮಾಡಿ ಆತ್ಮೀಯ ಸಂಗತಿಗಳನ್ನು ಜನರಿಗೆ ತಿಳಿಸಲಾಗಿದೆ. ಈಗ ಇಲ್ಲಿ ಸೈತಾನನ ಅಗ್ನಿಬಾಣಗಳು ಅಂದರೆ ಏನು? ಸೈತಾನನು ನಮ್ಮ ಮೇಲೆ ಅಗ್ನಿಬಾಣಗಳ ಮೂಲಕ ಅಥವಾ ನಾವು ಶೋಧನೆಗಳು, ಈಗ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ದೇವರು ಯಾರನ್ನು ಕೂಡ ಶೋಧನೆಗೆ ಒಳಪಡಿಸುವುದಿಲ್ಲ. ದೇವರು ಮನುಷ್ಯರನ್ನು ಪರೀಕ್ಷಿಸುತ್ತಾನೆ ಅಷ್ಟೇ. ಆದರೆ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ಸೈತಾನನು ಈ ಪರೀಕ್ಷೆಯಲ್ಲಿ ಮನುಷ್ಯರನ್ನು ಶೋಧನೆಗೆ ಒಳಪಡಿಸಿ ಆ ಪರೀಕ್ಷೆಯಲ್ಲಿ ಬೀಳುವ ಹಾಗೆ ಮಾಡ್ತಾನೆ. ಇದನ್ನು ನಾನು ಒಂದು ಸಾರಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಏನು ಈಗ ಇದಕ್ಕೆ ನಾನು ಸ್ವಲ್ಪ ವಿವರಣೆ ಕೊಡುವುದಂದರೆ ಏನಾಗ್ತದೆ, ಈಗ ನಮಗೆ ಒಂದು ಹಣದ ಪರಿಸ್ಥಿತಿ ಅಥವಾ ನಮ್ಮ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಯೋಚಿಸುವ. ದೇವರು ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಕೆಲವು ಸಮಯ ಈ ಹಣದ ನಮ್ಮ ಸಮಸ್ಯೆಯಲ್ಲಿ ದೇವರು ಬಿಟ್ಟೇ ಇರಬಹುದು. ಈಗ ಈ ಸಮಯದಲ್ಲಿ ಸೈತಾನು ನಮಗೆ ಶೋಧನೆ ತಂದು ಅಡ್ಡದಾರಿಯಿಂದ ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಮಗೆ ದಾರಿ ತೋರಿಸ್ತೇವೆ. ಇದು ಸೈತಾನ ತರುವ ಶೋಧನೆ. ಆದ್ದರಿಂದ ನಾವು ಅಡ್ಡದಾರಿಯನ್ನು ಹಿಡ್ಕೊಂಡು ನಾವು ಪಾಪದಲ್ಲಿ ಬಿದ್ದ ಮೇಲೆ ದೇವರು ಈ ಪಾಪಕ್ಕೆ ಕಾರಣ ಅಂತ ನಾವು ಹೇಳಬಾರ್ದಂತ ಹೇಳಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ದೇವರು ಯಾರಿಗೂ ಕೂಡ ಪಾಪಕ್ಕೆ ಕಾರಣ ಅಲ್ಲ. ದೇವರು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸುತ್ತಾನೆ. ಬಹಳ ಎಚ್ಚರಿಕೆಯಾಗಲಿ. ನಾವು ಪ್ರತಿಯೊಬ್ಬ ದೇವಜನರು ತಿಳ್ಕೊಳ್ಬೇಕು, ನಾವು ದೇವರ ಪರೀಕ್ಷೆಗೆ ಒಳಪಟ್ಟಾಗ ಸೈತಾನನು ನಮ್ಮನ್ನು ಕಾದುಕೊಂಡಿದ್ದಾನೆ, ನಮ್ಮನ್ನು ಶೋಧನೆಗೆ ಒಳಪಡಿಸಲಿ. ಈಗ ಅದಕ್ಕಾಗಿ ಸೈತಾನನ ಶೋಧನೆ ನಮಗೆ ಅಗ್ನಿಬಾಣಗಳ ರೀತಿಯಲ್ಲಿ ಇಲ್ಲಿ ದೇವರ ವಾಕ್ಯದಲ್ಲಿ, ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಆ ರೀತಿಯ ಹೋಲಿಕೆ ಮೇರೆಗೆ ಹೇಳ್ತಾನೆ. ಈಗ ಆದ್ದರಿಂದ ನಾವು ಇದನ್ನು ಅಲ್ಲಿ ನೋಡ್ತೇವೆ. ಏನು?
ಸೈತಾನ್ ಅಗ್ನಿಬಾಣಗಳು. ಈಗ ಅದಕ್ಕೆ ಸಂಬಂಧಪಟ್ಟು ಇನ್ನೊಂದು ವಾಕ್ಯ ನಾವು ನೋಡೋಣ. ಕೀರ್ತನೆಯಲ್ಲಿ 18ನೇ ಕೀರ್ತನೆಗೆ ಹೋಗುವ. 18ನೇ ಕೀರ್ತನೆ 14ನೇ ವಾಕ್ಯ ನಾವು ನೋಡೋಣ. ಆತನು ಬಾಣಗಳನ್ನೆಸೆದು ಶತ್ರುಗಳನ್ನು ಚದುರಿಸಿಬಿಟ್ಟನು, ಸಿಡಿಲುಗಳಿಂದ ಕಳವಳಗೊಳಿಸಿದನು. ಈಗ ಇಲ್ಲಿ ದೇವರು ಬಾಣಗಳನ್ನು ಎಸೆದು ಪ್ರಸ್ತಾಪಿಸಲಾಗಿದೆ. ಇಲ್ಲಿ ಕೀರ್ತನೆಗಾರನು ಹೇಳುವುದು ಅಂದರೆ ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದ ಶತ್ರುಗಳನ್ನು ಚದುರಿಸಲಿಕ್ಕೆ ದೇವರು ಆ ರೀತಿಯ ಕಾರ್ಯಗಳನ್ನು ಮಾಡಿದನು. ಇದು ಚದುರಿಸಿಬಿಟ್ಟನಂತ ನಾವು ನೋಡ್ತೇವೆ. ಸಿಡಿಲುಗಳಿಂದ ಕಳವಳಪಡಿಸಿದನು. ಆಗ ಯೆಹೋವನೇ, ನಿನ್ನ ಗದರಿಕೆಯಿಂದಲೂ ನಿನ್ನ ಶ್ವಾಸ ಭರವಸೆಯಿಂದಲೂ ಸಮುದ್ರದ ತಳವು ಕಾಣಿಸಿತು, ಭೂಮಂಡಲದ ಅಸ್ಥಿವಾರಗಳು ತೋರ ಬಂದವು ಅಂತ ಇಲ್ಲಿ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ನಾವು ನೋಡೋಣ. ಧರ್ಮೋಪದೇಶ ಕಾಂಡಕ್ಕೆ 31ನೇ ಅಧ್ಯಾಯ 6ನೇ ವಾಕ್ಯ ನಾವು ನೋಡೋಣ. ನೀವು ಶೂರರಾಗಿ ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುತ್ತಾನಲ್ಲ, ಅವನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ನೋಡಿ, ದೇವರು ಯಾವ ರೀತಿಯಾಗಿ ಇಸ್ರಾಯೇಲ್ ಜನರಿಗೆ ಒಂದು ಭರವಸೆಯ, ಒಂದು ನಂಬಿಕೆಯ ಕುರಾಣಿಯಾಗಿ ದೇವರು ಅವರನ್ನು ಕಾಪಾಡ್ತಾನೆ. ಈ ಎಲ್ಲ ಆದರೂ ಕೂಡ ಇಸ್ರಾಯೇಲರಿಗೆ ಭಯ ಇತ್ತು. ಇವತ್ತು ನಾವು ಕೂಡ ಈ ಕೀರ್ತನೆಯನ್ನು ತುಂಬ ಜನರು ಓದ್ತೇವೆ, ಆದರೆ ಒಂದು ಹಂತದ ನಂಬಿಕೆ ನಮಗೆ ಇನ್ನೂ ಬಂದಿಲ್ಲ. ಇವತ್ತು ನೋಡಿ, ಕೊರೋನಾ ಸಮಯದಲ್ಲಿ ನಾವು ಎಷ್ಟು ಜನ ಹೆದರಿಕೊಂಡೆವು. ಯಾಕೆ? ಎಂಥ ಒಂದು ಸುರಕ್ಷತೆ ದೇವರು ನಮಗೆ ಕೊಟ್ಟಿದ್ದಾರೆ, ಯಾವುದೇ ಆದರೆ ಕೂಡ ನಾವು ಭಯಪಟ್ಟಿದ್ದೇವೆ. ನೋಡಿ, ಯೆಹೋಶುವನ ಪುಸ್ತಕದಲ್ಲಿ ನೋಡಿದ್ದಾರೆ, ಅಲ್ಲಿ 1ನೇ ಅಧ್ಯಾಯ ನಾವು ನೋಡಿದಾಗ ಅಲ್ಲಿ 9ನೇ ವಾಕ್ಯ ದೇವರು ಮೊದಲು ಯೆಹೋಶುವನನ್ನು ಆಶೀರ್ವದಿಸಿ ಬಲಪಡಿಸಿದ್ದು, ನಾನು ಯಾವಾಗಲೂ ನಿನ್ನ ಸಂಗಡ ಇದ್ದೇನೆ. ಬೇಕಾದ್ರೆ ಆ ವಾಕ್ಯ ನೋಡಿ, ಯೆಹೋಶುವನ ಪುಸ್ತಕಕ್ಕೆ ನಾವು ಹೋಗೋಣ. 1ನೇ ಅಧ್ಯಾಯ 9ನೇ ವಾಕ್ಯ ನೋಡೋಣ. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ದೇವರು ನಮ್ಮ ಸಂಗಡ ಯಾವತ್ತೂ ಇದ್ದು ನಮ್ಮನ್ನು ಕಾಪಾಡೋ ದೇವರಾಗಿದೆ. ಈಗ ನಾವು ಹೊಸ ಒಡಂಬಡಿಕೆಗೆ ಇದಕ್ಕೆ ಸಂಬಂಧಪಟ್ಟು ಕೆಲವು ವಾಕ್ಯಗಳನ್ನು ನೋಡೋಣ. ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಅಲ್ಲಿ ಏನು ಹೇಳ್ತಾನೆ ನೋಡಿ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ ನಾವು ನೋಡೋಣ. ದೇವರು ನನಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮ ಅಲ್ಲ. ಆದ್ದರಿಂದ ನೀನು ನಮ್ಮ ಕರ್ತನನ್ನು ಕುರಿತು ಹೇಳುವ ಸಾಕ್ಷ್ಯ ವಿಷಯದಲ್ಲಾಗಲಿ, ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮವನ್ನು ಅನುಭವಿಸು. ನೋಡಿ, ಇಲ್ಲಿ ಪೌಲನು ಹೇಳ್ತಾನೆ, ನಮ್ಮಲ್ಲಿರುವುದು ಧೈರ್ಯದ ಆತ್ಮ. ಆದ್ದರಿಂದ ನಾವು ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ. ದೇವರು ನಮ್ಮ ಸಂಗಡ ಇದ್ದಾರೆ. ಇಲ್ಲಿ ಪೌಲನು ಹೇಳ್ತಾನೆ, ನಮ್ಮಲ್ಲಿರುವುದು ಧೈರ್ಯದ ಆತ್ಮ ಹೊರತು ಹೇಡಿತನದ ಆತ್ಮ ಅಲ್ಲ. ದೇವರು ನಮಗೆ ಒಂದು ರಕ್ಷಣೆಗೆ ಸಂಚಕಾರವಾಗಿ ಪವಿತ್ರ ಆತ್ಮನನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅದು ಭಯ ಹುಟ್ಟಿಸುವ ಆತ್ಮ ಅಲ್ಲ. ಆದ್ದರಿಂದ ದೇವರ ವಾಕ್ಯದಲ್ಲಿ ಯಾರದಿಗೆ ಭಯ ಹುಟ್ಟಿಸುವುದು ನೋಡಿ, ಮನುಷ್ಯರಿಗೆ ಭಯ ಹುಟ್ಟು ಮತ್ತು ದೇವರ ಭಯಕ್ಕೆ ವ್ಯತ್ಯಾಸ ಉಂಟು. ಆದ್ದರಿಂದ ಅದು ದೇವರ ಚಿತ್ತದ ಪ್ರಕಾರ ಅಲ್ಲ, ದೇವರ ವಾಕ್ಯದ ಪ್ರಕಾರ ಅಲ್ಲ. ಆದ್ದರಿಂದ ನಮ್ಮಲ್ಲಿರುವುದು ದೇವರ. ಇನ್ನೊಂದು ವಾಕ್ಯ ನಾವು ನೋಡೋಣ, ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟು ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 15ನೇ ವಾಕ್ಯ ನಾವು ನೋಡೋಣ.
ನೋಡಿ 14ನೇ ವಾಕ್ಯದಿಂದ ನಾವು ನೋಡೋಣ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದ್ದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ. ನೋಡಿ, ಇಲ್ಲಿ ನಮ್ಮಲ್ಲಿ ನಾವು ದೇವರ ಆತ್ಮನಿಂದ ನಡೆಸಲ್ಪಡುವವರಾಗಿದ್ದೇವೆ. ಆದ್ದರಿಂದ ನಮಗೆ ಭಯ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಯಪಡುವವರಲ್ಲ. ಯಾಕೆ? ದೇವರು ನಮ್ಮನ್ನು ತನ್ನ ಸ್ವಂತ ಮಕ್ಕಳಾಗಿ ಸ್ವೀಕಾರ ಮಾಡಿದ್ದಾರೆ. ಈಗ ದೇವರು ನಮ್ಮನ್ನು ಮಕ್ಕಳಾಗಿ ಸ್ವೀಕಾರ ಮಾಡಿದಾಗ ನಮ್ಮನ್ನು ರಕ್ಷಿಸುವ ಜವಾಬ್ದಾರಿ ಕೂಡ ದೇವರೇ ನೋಡ್ತಾರೆ. ಅದನ್ನು ಯಾರು ಕೂಡ ಭಯಪಡುವ ಅಗತ್ಯ ಇಲ್ಲ. ನೋಡಿ, ಇಲ್ಲಿ ಪೌಲನು ಏನು ಹೇಳ್ತಾನೆ? ಆದ್ದರಿಂದ ನಾವು ಮಗನ ಭಾವವನ್ನು ಹೊಂದಿದ್ದೇವೆ. ಯಾಕೆ? ದೇವಾದಿ ದೇವನು, ರಾಜಾದಿ ರಾಜನು, ಭೂಪರಲೋಕದ ಸೃಷ್ಟಿಕರ್ತನಾದ ಆ ಮಹಾನ್ ಶೂರ ದೇವರು, ಆತನ ಶಕ್ತಿ ನಾವು ಯೋಚಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆತನ ಕಾರ್ಯಗಳನ್ನು ನಾವು ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದೇವರ ಮಕ್ಕಳು ನಾವು ಆದ ಮೇಲೆ ನಾವು ಭಯಪಡುವ ಅಗತ್ಯ ಇಲ್ಲ. ನಮಗೆ ಯಾವ ಭಯವೂ ಅಗತ್ಯ ಇಲ್ಲ ಎಂಬ ಚಿಂತನೆ ನೋಡ್ತೀವಿ. ಇನ್ನೂ ಅನೇಕ ವಾಕ್ಯಗಳಿವೆ, ಆದರೆ ಈಗ 2ನೇ ಭಾಗಕ್ಕೆ ನಾವು ಹೋಗೋಣ. ಅಲ್ಲಿ 6ನೇ ವಾಕ್ಯ ನೋಡಿ. 91ನೇ ಕೀರ್ತನೆಯಲ್ಲಿ 6ನೇ ವಾಕ್ಯ ನಾವು ನೋಡೋಣ. ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನ ಕೇಡಿಗೂ ಅಂಜ ಕಾರಣವಿಲ್ಲ. ಯಾವ ಭಯ ನಮಗೆ ಇಲ್ಲ. ಯಾಕೆಂದರೆ ನೋಡಿ, ಇದನ್ನು ಇಂಗ್ಲಿಷ್ ಭಾಷಾಂತರದಲ್ಲಿ ಪ್ಲೇಗ್ ಅಥವಾ ರೋಗಕ್ಕೆ, ಭಯಂಕರ ರೋಗಗಳಿಗೆ ಹೋಲಿಕೆ ಮಾಡಲಾಗಿದೆ. ಈಗ ಈ ರೋಗಗಳ ವಿಷಯದಲ್ಲಿ ಇವತ್ತು ವೈಜ್ಞಾನಿಕವಾಗಿ ನಾವು ಬಹಳ ಮುಂದುವರಿದ್ದರಿಂದ ನಮಗೆ ರೋಗಗಳ ಭಯ ಅಷ್ಟು ಇಲ್ಲ. ಒಂದು ಕಾಲ ಇತ್ತು ಇಸ್ರೇಲ್ ಸಮಯದಲ್ಲಿ, ಆಗ ಪ್ಲೇಗ್, ಆ ರೋಗಗಳಿಗೆ ಮದ್ದಿರಲಿಲ್ಲ. ಅರ್ಧ ಊರುಗಳು ಸಂಪೂರ್ಣ ನಾಶ ಆಗಿ ಹೋಗ್ತಿದ್ದವು. ಕೆಲವರು ಸಾಂಕ್ರಾಮಿಕ ರೋಗಗಳು ಬಂದಾಗ ಇಡೀ ಊರುಗಳೇ ನಾಶ ಆದ ಎಷ್ಟೋ ಇತಿಹಾಸದಲ್ಲಿ ನಾವು ಎಷ್ಟೋ ನಿದರ್ಶನಗಳನ್ನು ನೋಡ್ತೇವೆ. ಇವತ್ತು ಅಂಥ ಸಾಂಕ್ರಾಮಿಕ ರೋಗಗಳಿಗೆ ಮದ್ದು ಉಂಟು. ಆದ್ದರಿಂದ ನಮಗೆ ಅಂಥ ಒಂದು ರೀತಿಯ ಭಯ ಇಲ್ಲ. ಆದರೂ ಕೂಡ ಕ್ಯಾನ್ಸರ್ದಂಥ ಭಯಂಕರ ರೋಗಗಳಿಗೆ ಇವತ್ತು ಕೂಡ ಜನ ಬಹಳವಾಗಿ ಭಯಪಡ್ತಾ ಇದ್ದಾರೆ. ನಾವು ಅದಕ್ಕೆ ಮುಖ್ಯವಾಗಿ ಕೊರೋನಾ ಸಮಯದಲ್ಲಿ ನಮಗೆ ಎಲ್ಲರಿಗೂ ಇದರ ವಿಷಯದಲ್ಲಿ ಅನುಭವ ಇದೆ. ಆದರೆ ನಾವು ದೇವಜನರು ಇಲ್ಲಿ ಬಹಳ ಅಗತ್ಯವಾಗಿ ಈ ಯಾವುದೇ ಸಂಗತಿಗಳಿಗೆ ಭಯಪಡುವ ಅಗತ್ಯ ಇಲ್ಲ. ಯಾಕೆ? ದೇವರು ನಮ್ಮನ್ನು ಕಾಪಾಡ್ತಾರೆ. ನಾವು ದೇವರಲ್ಲಿ ನೆಲೆಗೊಂಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟು ಒಂದು ಎಚ್ಚರಿಕೆಯ ಮಾತಾಗಿ ನಾವು ಪ್ರಕಟಣೆಯಲ್ಲಿ ಒಂದು ವಾಕ್ಯ ನೋಡೋಣ. ಪ್ರಕಟಣೆಯಲ್ಲಿ ಒಂದು ಸಮಯ ಬರ್ತದೆ. ಆ ಸಮಯದಲ್ಲಿ ಭಯಂಕರ ರೋಗಗಳು ಬರ್ತವೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಕಟಣೆ 6ನೇ ಅಧ್ಯಾಯ 8ನೇ ವಾಕ್ಯ ನೋಡಿ. ಆರನೇ ಅಧ್ಯಾಯ 8ನೇ ವಾಕ್ಯ. ಬೂದು ಬಣ್ಣದ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯು. ಅವನ ಹಿಂದೆ ಪಾತಾಳವೆಂಬವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದ, ಬರದಿಂದಲೂ, ಅಂಟು ರೋಗದಿಂದಲೂ, ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು. ಈಗ ಇದು ಸಂಕಟ ಕಾಲ, ಭಾಳ ಅಗತ್ಯ. ಇದು ಮುಂದೆ ಸಂಭವಿಸುವುದು ಕ್ರಿಸ್ತನ ಬರೋಣದ ಸಮಯದಲ್ಲಿ, ಬರೋಣ ನಂತರ. ಆದ್ದರಿಂದ ನಾವು ದೇವಜನರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಇದ್ದವರು, ನಾವು ಕ್ರಿಸ್ತನ ಬರೋಣದಲ್ಲಿ ನಾವು ಎತ್ತಲ್ಪಡ್ತೇವೆ. ಇದೆಲ್ಲ ಪ್ರಕಟಣೆ ಸಂಗತಪಟ್ಟ ಅನೇಕ ಸಂಗತಿಗಳಿವೆ. ಮುಂದಿನ ದಿವಸದಲ್ಲಿ ದೇವರು ನಮಗೆ ಇದರ ಧ್ಯಾನಕ್ಕೆ ದೇವರು ನಡೆಸ್ಬೋದು. ನೋಡೋಣ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಇದಕ್ಕೆ ಸಂಬಂಧಪಟ್ಟು ಇವತ್ತು ನಾವು ತಿಳ್ಕೊಳ್ಬೇಕಾದ ಭಾಳ ಅಗತ್ಯ. ಇಂಥ ಒಂದು ಮಹಾಸಂಕಟ ಕಾಲದಲ್ಲಿ
ಕಾಲು ಭಾಗ ಪ್ರಪಂಚದಲ್ಲಿ ಇರುವ 25% ಜನರು ಸತ್ತು ಹೋಗ್ತಾರೆ ಒಂದೇ ಇದರಲ್ಲಿ, ಭಯಂಕರ ಅಂಟು ರೋಗದಿಂದ. ಇದನ್ನು ಅನೇಕ ಸೇವಕರು ಕೊರೋನಾ ಇದರ ಒಂದು ಸ್ಯಾಂಪಲ್ ರೀತಿಯಾಗಿ, ಅಷ್ಟು ಭಾಳ ಜನ ಸತ್ತು ಹೋಗಲಿಲ್ಲ, ಆದರೂ ಕೂಡ ಈ ಒಂದು ಭಯಂಕರ ಅಂತ ಭಾಳ ಸಾಂಕ್ರಾಮಿಕ ರೋಗಗಳಿಂದ ಕಾಲು ಭಾಗ ಜನ, 4 ಜನರಲ್ಲಿ 1 ಪಾಲು, 4 ಭಾಗದಲ್ಲಿ 1 ಪಾಲು ಜನ ಸತ್ತು ಹೋಗಿ ನಾಶ ಆಗ್ತಾರೆ ರೋಗಗಳಿಂದ. ಇಲ್ಲಿ ನೋಡಿ 3, ಇದು ಸೈತಾನನಿಗೆ ಆವಾಗ ಅಧಿಕಾರ ಕೊಡಲ್ಪಡ್ತದೆ ಅಂತ ಒಂದು ಬಲಿಷ್ಠವಾದ ಬೂದು ಕುದುರೆ ಇಲ್ಲಿ ಬರೆಯಲ್ಪಟ್ಟಿದೆ. ಕುದುರೆ ಮೇಲೆ ಕಾಣಿಸುತ್ತೆ, ಅದರ ಮೇಲೆ ಕೂತಿದ್ದವನು ಹೆಸರು ಮೃತ್ಯು, ಅವನ ಹಿಂದೆ ಪಾತಾಳವೆಂಬವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಇನ್ನು ಈ ಮಹಾಸಂಕಟ ಕಾಲ ಇದೆ. ಆವಾಗ ಅನೇಕ ದೇವಜನರು ಉಳ್ಕೊಂಡವರು, ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡದೆ ಉಳ್ಕೊಂಡವರಿಗೆ ಬಹಳ ಸಂಕಟ ಕಾಲ ಇದೆ. ಅದು ಮುದ್ರೆ ಹಾಕಿಸಿಕೊಂಡವರು, ಇದೆಲ್ಲ ಅನೇಕ ಸಂಗತಿಗಳು ಪ್ರಕಟಣೆಯಲ್ಲಿದೆ. ಆದರೆ ಆವಾಗ ಪುನಃ ಈ ಸಾಂಕ್ರಾಮಿಕ ರೋಗಗಳಿಂದ ಮನುಷ್ಯ ಸಾಯುವ ಒಂದು ಪರಿಸ್ಥಿತಿ ಉಂಟಾಗ. ಆದರೆ ಇದು ಒಂದು ಎಚ್ಚರಿಕೆ ಮಾತು. ಇದಕ್ಕೆ ಸಂಬಂಧಪಟ್ಟು ಮತ್ತೆ ಸುವಾರ್ತೆಯಲ್ಲಿ ಕೂಡ ಯೇಸು ಕೂಡ ಇದನ್ನೇ ಪ್ರಸ್ತಾಪಿಸುತ್ತಾನೆ. ಮತ್ತೇನು ಸುವಾರ್ತೆ 24ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ನಾವು ನೋಡೋಣ. ಇದಲ್ಲದೆ ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು ಕಳವಳ ಪಡದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಹಾಗಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವುದು ಮತ್ತು ಅಲ್ಲಲ್ಲಿ ಬರಗಳು, ಭೂಕಂಪಗಳು ಆಗುವುದು. ಇವೆಲ್ಲವೂ ನೂತನ ಕಾಲವು, ಪ್ರಸವವೇದ ಪ್ರಾರಂಭ. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು. ನಿಮ್ಮ ಹೆಸರು ನಿಮಿತ್ತ ನಿಮ್ಮನ್ನು ಎಲ್ಲ ಜನಗಳಿಗೆ, ನನ್ನ ಹೆಸರು ನಿಮಿತ್ತ ನಿಮ್ಮನ್ನು ಎಲ್ಲ ಜನಗಳಲ್ಲಿ ಹಾಗೆ ಮಾಡುವರು. ಇಲ್ಲಿ ಯೇಸು ಕ್ರಿಸ್ತನು ಆ ಕೊನೆಯ ಆ ಮಹಾಸಂಕಟ ಕಾಲದ ವಿಷಯದಲ್ಲಿ ಕೂಡ ಎಚ್ಚರಿಕೆಯಾಗಿ ಕೊಟ್ಟಿದ್ದಾನೆ. ಜನರು ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ಕೊಳ್ಳುವರು. ಅದರಿಂದ ಬಹಳ ಅಗತ್ಯವಾಗಿ ಇಂಥ ಎಲ್ಲ ಪರಿಸ್ಥಿತಿಗಳಿಂದ ನಮಗೆ ಭಯ ಬರದಂತೆ. ಯಾರು ಹೇಳ್ಬೋದು ಇವತ್ತು ಅಂತ್ಯಕಾಲ ಹಾಗೆ ಆಗ್ತದೆ ಹೀಗೆ ಆಗ್ತದೆ, ಆದರೆ ನಾವು ಯಾರು ಕೂಡ ಭಯಪಡುವ ಅಗತ್ಯ ಇಲ್ಲ. ಯಾಕೆ? ನಮ್ಮ ನಂಬಿಕೆ ದೇವರ ಮೇಲೆ ಗಟ್ಟಿಯಾಗಿದೆ. ನಾವು ದೇವರ ಮೇಲೆ ನೆಲೆಗೊಂಡವರು, ದೇವರ ವಾಕ್ಯದಲ್ಲಿ ನೆಲೆಗೊಂಡವರು. ಆದ್ದರಿಂದ ಯಾವುದೇ ರೋಗಗಳಿಗೆ, ಯಾವುದೇ ಸಂಕಟಗಳಿಗೆ ನಾವು ಎದುರುಕೊಳ್ಳುವ ಅಗತ್ಯ ಇಲ್ಲ. ಯಾಕೆಂದರೆ ನಮ್ಮನ್ನು ಕಾಪಾಡುವ ಆತನು ನಮ್ಮ ಸರ್ವಶಕ್ತನ ದೇವರಾಗಿದ್ದಾನೆ. ಆತನಿಗೆ ಯುಗ ಅಂತರಗಳಲ್ಲಿ ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೆನ್.